ಪಂಚರಾಜ್ಯಗಳ ಚುನಾವಣೆ ಮುಕ್ತಾಯ ಆಗುತ್ತೆ. ಪಂಚರಾಜ್ಯ ಚುನಾವಣೆಗಳು ಮುಕ್ತಾಯ ಆಗ್ತಿದಂಗೆ ಬರೋದು ನೆಕ್ಸ್ಟ್ ಎಕ್ಸಿಟ್ ಪೋಲ್ಸ್. ಎಲ್ಲ ಅಂದ್ರೆ ಬಹಳಷ್ಟು ಕಂಪ್ನಿಗಳು ಇವತ್ತು ಎಕ್ಸಿಟ್ ಪೋಲ್ ನ ಬಿಟ್ಟಿರುವಂತದ್ದು. ಸೊ ಈಗ ನಾವು ಮಾತನಾಡ್ಲಿಕ್ಕೆ ಹೊರಟಿರುವಂತದ್ದು ಕೇರಳದಲ್ಲಿ ಕಳೆದ ಬಾರಿ ಅಂದ್ರೆ 2021 ಅಧಿಕಾರಕ್ಕೆ ಬಂದಾಗ ಪ್ರೆಸೆಂಟ್ ಇರುವಂತದ್ದು LDF ಅಧಿಕಾರದಲ್ಲಿ ಇರುವಂತದ್ದು. ಕಳೆದ ಬಾರಿ 2021 ಅಧಿಕಾರಕ್ಕೆ ಬಂದಾಗ LDF 99 ಸೀಟನ್ನ ಪಡ್ಕೊಂಡಿತ್ತು, UDF 41 ಪಡ್ಕೊಂಡಿತ್ತು. ಇನ್ನು NDA ಯಾವ ತೆಗ್ದಿರ್ಲಿಲ್ಲ. ಆದ್ರೆ ಈ ಬಾರಿ ಎಕ್ಸಿಟ್ ಪೋಲ್ ಬಹಳಷ್ಟು ಡಿಫ್ರೆಂಟ್ ಆಗಿರುವಂತದ್ದು. ಯಾಕೆ ನಾನು ಹಿಂಗ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು 5 ಎಕ್ಸಿಟ್ ಪೋಲ್ ನ ತಗೊಂಡಿದೀವಿ. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಹೇಳ್ಬೇಕಂತ ಹೇಳಿದ್ರೆ ಪೀಪಲ್ ಪಲ್ಸ್ ಅವ್ರು ಹೇಳ್ತಾ ಇದಾರೆ LDF 55ರಿಂದ 65 ಸ್ಥಾನಗಳನ್ನ ಪಡ್ಕೊಂಡ್ರೆ UDF 75ರಿಂದ 85 ಸ್ಥಾನಗಳನ್ನ, ಇನ್ನು NDA 3 ಸ್ಥಾನಗಳನ್ನ ಪಡ್ಕೊಳ್ಬಹುದು ಅಂತ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇದೆ UDF ಕಳೆದ 10 ವರ್ಷದಿಂದ LDF ಲೆಫ್ಟ್ ಡೆಮೋಕ್ರೆಟಿಕ್ ಫ್ರಂಟ್ ಅಧಿಕಾರದಲ್ಲಿತ್ತು. ಪಿಣರಾಯಿ ವಿಜಯನ್ ಕಮ್ಯುನಿಸ್ಟ್ ಪಾರ್ಟಿ ಬಹಳ ಬ್ಯೂಟಿಫುಲ್ ಅಂದ್ರೆ ನಮ್ಮಲ್ಲಿ JDS ಇದೆ, ಅಲ್ಲಿ ಇಂಡಿಯನ್ ನ್ಯಾಷನಲ್ ಜನತಾ ದಳ ಮಾಡ್ಕೊಂಡಿದ್ದಾರೆ ಬಿಕಾಸ್ ಅವರು ಬಿಜೆಪಿ ಜೊತೆ ಹೋದ್ಮೇಲೆ. ಸೊ LDF ಕಮ್ಯುನಿಸ್ಟ್ ಪಾರ್ಟಿ, UDF ಕಾಂಗ್ರೆಸ್ ನೇತೃತ್ವ ಮತ್ತೆ ಮುಸ್ಲಿಂ ಲೀಗ್ ಎಲ್ಲ ಸೇರ್ಕೊಂಡಿದ್ದಾರೆ ಅಲ್ಲಿ. ಸೊ ಇವ್ರದ್ದು ಮೈತ್ರಿಕೂಟ. ಬಿಜೆಪಿ ತುಂಬಾ ದೇಶದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿರೋದು ಕೇರಳದಲ್ಲಿ. ಸೊ ಈ ಸರಿ NDA ಅಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆ, ತ್ರಿಶೂರು, ತಿರುವನಂತಪುರಂ ಮತ್ತೆ ಕಾಸರಗೋಡಲ್ಲಿ. ಸೊ ಆ ನಂಬರು 0 ಇಂದ 3 ಅಂತ ಪೀಪಲ್ಸ್ ಪಲ್ಸ್ ಹೇಳಿದ್ದಾರೆ. ಮುಸಲ್ಮಾನ ಸಮುದಾಯ ಕೇರಳದಲ್ಲಿ ಕಾಂಗ್ರೆಸ್ ಪ್ರಭಾವಿತ ದೊಡ್ಡ ಮಟ್ಟಕ್ಕೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅಂತ ಜಮೀರ್ ಅಲ್ಲೇ 36 ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡಿದ್ರು. ಅವ್ರು ದಾವಣಗೆರೆಗೆ ಯಾಕೆ ಬಂದಿಲ್ಲ, ಇಲ್ಲಿಗೆ ಯಾಕೆ ಬಂದಿಲ್ಲ ಅಂತಿದ್ರಲ್ಲ. 36 ವಿಧಾನಸಭಾ ಕ್ಷೇತ್ರಗಳ ಇನ್ಚಾರ್ಜ್ ಜಮೀರ್ ಅಲ್ಲಿ KC ವೇಣುಗೋಪಾಲ್ ಕ್ಯಾಂಪೇನ್ ಮಾಡಿಸಿದ್ರು. ಮುಸ್ಲಿಮ್ಸ್ ಪ್ಲಸ್ ಕಾಂಗ್ರೆಸ್ ಆ ಕಾಂಬಿನೇಷನ್ ವರ್ಕ್ ಆಯ್ತು. ಸೊ ಹಾಗಾಗಿ ಕ್ರಿಶ್ಚಿಯನ್ ಕಮ್ಯುನಿಟಿ ಅದು LDF ಮತ್ತೆ ಈ ಹಿಂದುತ್ವ ಏನಿದೆಯಲ್ಲ ಆ ವೋಟ್ ಬ್ಯಾಂಕ್ ನ ಕಿತ್ತಿರೋದು ಬಿಜೆಪಿ. LDF ಏನಾರ ಸೋಲ್ತಾ ಇರೋದ ಕಾರಣ ಬಹುಮುಖ್ಯವಾಗಿ ಬಿಜೆಪಿಯ ಕಾರಣಕ್ಕಲ್ಲ LDF. ಆದ್ರೆ ಮುಸಲ್ಮಾನ ಸಮುದಾಯ ಕಮ್ಯುನಿಸ್ಟ್ ಪಾರ್ಟಿಯ ಆ ಸಿದ್ಧಾಂತಕ್ಕಿಂತ ಮುಸ್ಲಿಂ ಅನ್ನೋ ಈ ಲೆಕ್ಕಾಚಾರಕ್ಕೆ ಅವರು ಇದಾಗ್ತಿದ್ರು ಮುಸ್ಲಿಂ ಲೀಗ್. ಸೊ ಹಾಗಾಗಿ UDF ಅಲ್ಲಿ KC ವೇಣುಗೋಪಾಲ್ CM ಆಗ್ಬಹುದು, ಅಲ್ಲಿ ಇನ್ನೊಂದಷ್ಟು ಜನ ನಾಯಕರುಗಳ ಹೆಸರಿದೆ, ಅವ್ರು ಆಗ್ಬಹುದು. ಸೊ ಹಾಗಾಗಿ ಕೇರಳದಲ್ಲಿ ಪೀಪಲ್ಸ್ ಪಲ್ಸ್ ಪ್ರಕಾರ UDF ಅಧಿಕಾರಕ್ಕೆ ಬರುತ್ತೆ ಅಂತ ಎಕ್ಸಿಟ್ ಪೋಲ್ ಮತದಾನೋತ್ತರ ಮತಗಟ್ಟೆ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ನ್ಯೂಸ್ 18 ನೋಡೋದಾದ್ರೆ LDF 58ರಿಂದ 68, UDF 70ರಿಂದ 80, NDA 4 ಸ್ಥಾನಗಳನ್ನ ಗೆಲ್ಲಬಹುದು ಅಂತ. ಇಲ್ಲೂ ಕೂಡ UDF ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಕ್ಲಾರಿಟಿ ಇದೆ. ಬಟ್ ಬಹಳ ಬ್ಯೂಟಿಫುಲ್ ಅಂತಂದ್ರೆ ಒಂದ್ಸರಿ ಐ ಥಿಂಕ್ 2011 ಅನ್ಕೋತೀನಿ, 72 UDF, 68 LDF. ಅದ್ರಲ್ಲಿ ಇಂಡಿಪೆಂಡೆಂಟ್ 5-6 ಜನ MLA ಗಳಿದ್ದಾರೆ. ನಮ್ಮಲ್ಲಿ ಆಗಿರೋ ಕೋತಿ ತರ ಆಡ್ಬಿಟ್ಟು ಸರ್ಕಾರ 5 ವರ್ಷಕ್ಕೆ 50 ಸರ್ಕಾರ ಮಾಡ್ಬಿಡೋರು ನಮ್ಮಲ್ಲಿ. ಬಟ್ ಅಲ್ಲಿ ಪಕ್ಷೇತರವಾಗಿ ಗೆದ್ರು ಕೂಡ ಆ ಮೈತ್ರಿ ಕೂಟದಲ್ಲಿ ನಿಯತ್ತ ಉಳ್ಕೋತಾರೆ. ಸೊ ಇಲ್ಲೂ ಅಷ್ಟೇ 68 80 ದೊಡ್ಡ ಮ್ಯಾಚ್ ಇದಲ್ಲ, 70 ನೋಡ್ತಾ ಇದ್ರೆ. ಸೊ ಹಾಗಾಗಿ ಇದು ಎಲ್ಲ ಒಂದ್ ಕಡೆ UDF ಅಧಿಕಾರಕ್ಕೆ ಬರುತ್ತೆ ಅಂತ ನ್ಯೂಸ್ 18 ಸರ್ವೆ ಹೇಳ್ತಾ ಇದೆ. ನೆಕ್ಸ್ಟ್ ಮ್ಯಾಟ್ರಿಸ್ ನ ನೋಡೋದಾದ್ರೆ LDF 60ರಿಂದ 65, UDF 70ರಿಂದ 75, NDA 3ರಿಂದ 5 ಸ್ಥಾನಗಳನ್ನ ಗೆಲ್ಬಹುದು ಅಂತ. ಎಸ್, ಇದು ಒಂಥರ ಇಲ್ಲೂ ಒಂದ್ ಕಡೆ ಕನ್ಫ್ಯೂಷನ್ ಬಿಟ್ವೀನ್ ಗ್ಯಾಪ್ ತುಂಬಾ ಕಡಿಮೆ ಇದೆ. ಯಾಕೆಂದ್ರೆ ಕಳೆದ ಬಾರಿ ಸರ್ಕಾರ ನಡೆಸಂತ LDF 99 ಇತ್ತು, UDF 41 ಇತ್ತು. ಗ್ಯಾಪ್ ಬಹಳ ಇತ್ತು. ಬಟ್ ಇಲ್ಲಿ ನಾನು ಆಗ್ಲೇ ಹೇಳಿದೆ, ನಿಯತ್ತಿನ ರಾಜಕಾರಣಿಗಳು ಕೇಳದಲ್ಲಿದ್ದಾರೆ, ಪಕ್ಷಾಂತರ ಮಾಡಿದಿರೋ ರಾಜಕಾರಣಿಗಳು ಕೇಳದಲ್ಲಿದ್ದಾರೆ, ಅಧಿಕಾರಕ್ಕೋಸ್ಕರ ಗುದ್ದಾಡೋರು ಕೇಳೋದು ಕಡಿಮೆ ಇದ್ದಾರೆ. ಸೊ ಹಾಗಾಗಿ ಇಲ್ಲ ಅಂತದೇನು ಆಗಲ್ಲ. ಇಲ್ಲೂ ಕೂಡ UDF ಅಧಿಕಾರಕ್ಕೆ ಬರ್ತಿರೋದು ಮ್ಯಾಟ್ರಿಕ್ಸ್ ಸರ್ವೆ ಪ್ರಕಾರ. ಹೌದು. ಇನ್ನು JVC ಹೇಳೋದಾದ್ರೆ LDF 52ರಿಂದ 61, UDF 72ರಿಂದ 84, NDA 3ರಿಂದ 7 ಸ್ಥಾನಗಳನ್ನ ಗೆಲ್ಲಬಹುದು. ಇಲ್ಲೂ ಕೂಡ UDF ಅಧಿಕಾರಕ್ಕೆ ಬರುತ್ತೆ ಅಂತ ಈ 4ನೇ ಸರ್ವೆ ಕೂಡ ಎಕ್ಸಿಟ್ ಪೋಲ್ ಕೂಡ ಅದನ್ನೇ ಹೇಳ್ತಾ ಇದೆ. ಸೊ ಬಿಜೆಪಿ ಅನ್ನು NDA 3ರಿಂದ 7 ಸ್ಥಾನ ಅಂತಿದೆ. NDA 2020 ಅನ್ನೋ ಪಾರ್ಟಿ ಜೊತೆ ಬಿಜೆಪಿ ಮೈತ್ರಿ ಆಗಿತ್ತು. ಮತ್ತೆ BDJS ಭಾರತ್ ಧರ್ಮ ಜನಸೇನಾ ಅಂತ ಒಂದು ಪಾರ್ಟಿ ಇದೆ, ಇಜುವಾಸ್ ಈಡಿಗ ಕಮ್ಯುನಿಟಿಯಲ್ಲಿ ಬರುತ್ತೆ, ತುಂಬಾ ಪ್ರಬಲವಾಗಿದೆ. ಅವ್ರದ್ದೊಂದು BDJS ಅನ್ನೋ ಪಾರ್ಟಿ ಇದೆ, ಅವ್ರ ಜೊತೆ ಟೈಪ್ ಬಿಜೆಪಿ ಅವರು ಆಗಿದ್ದಾರೆ. 3 to 7 NDA ಅಂತ ಹೇಳ್ತಾ ಇದ್ದಾರೆ. ಬಟ್ ಕ್ಲಿಯರ್ UDF ಅಧಿಕಾರಕ್ಕೆ ಅಂತಿದೆ. ನೆಕ್ಸ್ಟ್ ಕಡೆದ್ ನೋಡೋದಾದ್ರೆ ಪೀಪಲ್ ಇನ್ಸೈಟ್ಸ್, ಅಲ್ಲೂ ಕೂಡ LDF 66ರಿಂದ 76, UDF 58ರಿಂದ 68, NDA 10ರಿಂದ 14. ಇದು ಮತ್ತೆ LDF ಅಧಿಕಾರಕ್ಕೆ ಬರುತ್ತೆ ಅಂತ. ಬಟ್ ಆದ್ರೂನು ಇಲ್ಲಿ UDF ಏನಂತ ಕಡಿಮೆ ಸ್ಥಾನಗಳನ್ನ ಪಡ್ಕೊಳ್ತಾ ಇಲ್ಲ. ನಾನು ಆಗ್ಲೇ ಬ್ಯೂಟಿಫುಲ್ ಕೇಳೋದು ಅದನ್ನೇ ಹೇಳಿದ್ದು. 68 LDF, 72 UDF, 4ಕ್ಕೆ ಸ್ಥಾನ. 3 ಜನ MLA ಕಡೆ ಬಂದ್ರೆ ಸಾಕಾಗಿತ್ತು, ಬಟ್ ಬರ್ಲಿಲ್ಲ. ಅಲ್ಲಿ ಸಿದ್ಧಾಂತ ಮತ್ತೆ ಪಾರ್ಟಿ ವಿಂಗ್ಗಳು ಅಷ್ಟೇ ಸ್ಟ್ರಾಂಗ್ ಆಗಿದೆ ಆ ಜನಗಳಲ್ಲಿ. ಹಾಗಾಗಿ ಆದ್ರೂ ಬಹುಮತ ಬೇಕಲ್ಲ. ಬಿಜೆಪಿ ಏನಾರಲ್ಲಿ ಅತಂತ್ರ ಆಗ್ಬಿಟ್ಟು ಅವ್ರದ್ದು ರೋಲ್ ಇರ್ತಿ ನೋಡಿ, 10ರಿಂದ 14 ಸೀಟ್ ಅಂದ್ರೆ ಅತಂತ್ರ ಆಗ್ಬೋದು. ಇದಾಗ್ಲೇ ಹೇಳಿದಲ್ಲ, ಇದು ಎಕ್ಸಾಕ್ಟ್ ರಿಸಲ್ಟ್ ನಾವು May 4ಕ್ಕೆ ಕಾಯ್ಬೇಕು. ಜಸ್ಟ್ ಇದು ಈ ಟೈಮ್ ನಮ್ ಸ್ವಲ್ಪ ಕೂಲ್ ಲೆಕ್ಕಾಚಾರಕ್ಕೊಂದು ಎಕ್ಸಿಟ್ ಪೋಲ್ ಅಷ್ಟೇ ಇದು. ಹಾಗಾಗಿ
ಈ ಎಕ್ಸಿಟ್ ಪೋಲ್ ನೋಡಿ ಎಕ್ಸೈಟ್ ಆಗದ್ ಬೇಡ ಕಾರ್ಯಕರ್ತರು ಮೇ 4 ಎಕ್ಸಾಕ್ಟ್ ರಿಸಲ್ಟ್ ಗೋಸ್ಕರ ಮೇ 4 ಕಾಯ್ಬೇಕು ಅಂತ. ಪಿಣರಾಯಿ ವಿಜಯನ್ 10 ವರ್ಷ ಅಚ್ಯುತಾನಂದ್ ಹಿಂದೆ ಸಿಎಂ ಆಗಿದ್ದು, ಲೈಕ್ ಅವರು ದೊಡ್ಡ ಲೀಡರ್. ಪಿಣರಾಯಿ ವಿಜಯನ್ 10 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮಲ್ಲಿ ಸಿದ್ದರಾಮೋತ್ಸವ ಇವೆಲ್ಲ ಇವರು ಜೋರ ಮಾಡ್ತಾರೆ, ಬರೀ 2013 18 ಮತ್ತೆ ಗ್ಯಾಪ್ ಆದ್ರೆ. ಪಿಣರಾಯಿ ವಿಜಯನ್ 10 ವರ್ಷಗಳ ಮುಖ್ಯಮಂತ್ರಿ, ಹಾಗಾಗಿ ಸೈಲೆಂಟ್ ಆಗಿ ಹೋಗ್ತಾರೆ. ಕಮ್ಯುನಿಸ್ಟ್ ಪಾರ್ಟೀಸ್ ಆ ನೆಲಕ್ಕೊಂದು ಬೆಸ್ಟ್ ಪಾರ್ಟಿ. ಅವರು ಕೇರಳ ಬಿಟ್ಟು ಆಚೆ ಬಂದ್ರೆ ಮೈತ್ರಿ ಅವರಾಗ್ಲೆ ಕಮ್ಯುನಿಸ್ಟ್ ಪಾರ್ಟಿ ಕಾಂಗ್ರೆಸ್ ಅವರು ಮೋದಿ ಸೋಲ್ಸಕ್ಕೆ. ವಿಚಿತ್ರ ಪಾಲಿಟಿಕ್ಸ್, ಕೇರಳ ಪಾಲಿಟಿಕ್ಸ್. ಸೊ ಆದ್ರೂ ಕೂಡ ನಾವೆಲ್ಲ ಮೇ 4ನೇ ತಾರೀಕು ಕರ್ನಾಟಕ ಟಿವಿ ರಿಸಲ್ಟ್ ಡೇ ಕ್ಷಣಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಿರ್ತೀವಿ. ನಾನು ರಂಜಿತಾ ನಿಮ್ಮೊಟ್ಟಿಗಿರ್ತೀವಿ. ಪಕ್ಕಾ ರಿಸಲ್ಟ್ ನ ಕೊಡ್ತಾ ಹೋಗ್ತೀವಿ. ಇಲ್ಲಿ ತರ ಇದು ಮಾಡಕ್ಕಾಗಲ್ಲ. ಹಾಗಾಗಿ ಪರ್ಫೆಕ್ಟ್ ರಿಸಲ್ಟ್ ಗೋಸ್ಕರ ಕರ್ನಾಟಕ ಟಿವಿಯನ್ನ ಮೇ 4 ರಿಸಲ್ಟ್ ನೀವು ಫಾಲೋ ಮಾಡ್ಬೇಕು ಅಂತ ಕೇಳ್ತೀನಿ. ಅಂಡ್ ಏನಾರಿದೆಯಾ ಪ್ರಶ್ನೆಗಳು? ಪ್ರಶ್ನೆಗಳಂತ ಅಂದ್ರೆ ಈಗ ಲೈಕ್ ನಾವ್ ಆಗ್ಲೇ ಮಾತನಾಡ್ತಾ ಇದ್ವಿ, ನೀವ್ ಆಗ್ಲೇ ಹೇಳಿದ್ರಿ ಪಿಣರಾಯಿ ವಿಜಯನ್ ಅವರು 10 ವರ್ಷದಿಂದ ಸಿಎಂ ಆಗಿದ್ದಾರೆ ಅಂತ. ಬಟ್ ಆದ್ರೆ ಈ ಬಾರಿ ಅಂದ್ರೆ ಎಕ್ಸಿಟ್ ಪೋಲ್ ಜಸ್ಟ್ ನೋಡೋದಾದ್ರೆ UDF ಅಧಿಕಾರಕ್ಕೆ ಬರಬಹುದು ಅಂತ ಹೇಳ್ತಾ ಇದೆ. ಎಲ್ಲಿ ಮೈನಸ್ ಆಗಿರಬಹುದು ಅಂತ? ಬಿಜೆಪಿ ರೈಸ್ ಆಗಿದ್ದು ಹೊಡ್ತಾ UDF ಕಲ್ಲ, ಮುಸಲ್ಮಾನರು ಸರಿಯಾಗಿ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ. ಕಳೆದ ಬಾರಿ ಅವರೆಲ್ಲ ಈಗ LDF ಗೆ ಹಾಕಿದ್ರಲ್ಲ. ಅಲ್ಲ, ಅದೇ ಹೇಳಿದ್ನಲ್ಲ, ಅವ್ರಿಗೆ ಏನಾಗಿತ್ತು, ಮುಸ್ಲಿಂ ಲೀಗ್ ಮುಸಲ್ಮಾನ್ ಕ್ಯಾಂಡಿಡೇಟ್ ಗೆಲ್ಲಬಾರ್ದು ಅಂತ ಹಿಂದೂಗಳೆಲ್ಲ ಒಂದಾಗಿ UDF ಮಾಡ್ತಾ ಇದ್ರು ಒಂದಷ್ಟು ಕಡೆ. ಈಗ ಮಂಜೇಶ್ವರ ಇವೆಲ್ಲ ಬೇರೆ ಬೇರೆ ತರ ಆಗ್ತಿತ್ತು. ಬಟ್ ಫಾರ್ ದ ಫಸ್ಟ್ ಟೈಮ್ ಬಿಜೆಪಿ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಿದೆ. ತುಂಬಾ ಸ್ಟ್ರಾಂಗ್ ಆಗಿ ಎಲೆಕ್ಷನ್ ಮಾಡಿದೆ. ಕ್ರಿಶ್ಚಿಯನ್ ಕಮ್ಯುನಿಟಿ ಲೀಡರ್ ನ ರಾಜ್ಯಸಭೆಗೆ ಕಳಿಸಿ ಸೆಂಟ್ರಲ್ ಮಿನಿಸ್ಟರ್ ಮಾಡಿದ್ರು ಬಿಜೆಪಿ ಅವರು. ಅವರು ಕ್ರಿಶ್ಚಿಯನ್ ಕಮ್ಯುನಿಟಿ ಸೆಳೆಯಕ್ಕೆ ಏನ್ ಬೇಕು, 2020 ಪಾರ್ಟಿ ಕ್ರಿಶ್ಚಿಯನ್ ಕಮ್ಯುನಿಟಿ ವೋಟ್ಸ್ ಗಳನ್ನ ಇದ್ ಮಾಡಕ್ಕೆ ಎಲ್ಲಾ ರೀತಿಯ ಎಲೆಕ್ಷನ್ ಕೂಡ ಮಾಡಿದ್ದಾರೆ. ಅಲ್ಲೂ ಕೂಡ ದುಡ್ಡು ಹಂಚಿದ್ದು, ಕುಕ್ಕರ್ ಹಂಚಿದ್ದು ಸೌಂಡ್ ಬಂತು. ಶೋಭಾ ಸುರೇಂದ್ರನ್ ಅಂತ ಅವ್ರ ಮೇಲೆ ಆರೋಪ ಬಂತು ಪಾಲಕ್ಕಾಡಲ್ಲಿ. ಅಲ್ಲೂ ಕೂಡ ಬೇರೆ ರೀತಿ ಪಾಲಿಟಿಕ್ಸ್ ಎಂಟ್ರಿ ಆಗಿದೆ. ಬಟ್ ಜಮೀರ್ ಆಗ್ಲೇ 36 ಕ್ಷೇತ್ರ ಕ್ಯಾಂಪೇನ್ ಮಾಡಿದ್ರು. ಅಲ್ಲೇ ಮುಸ್ಲಿಮ್ಸ್ ಕಾಂಗ್ರೆಸ್ ನ ಕೋರ್ ವೋಟರ್ಸ್ ಅಲ್ಲಿ. ಹಾಗಾಗಿ LDF ಇಂದ ಮುಸಲ್ಮಾನರು ದೂರ ಆಗಿದ್ದಾರೆ. ಸೊ ಹಿಂದೂ ವೋಟ್ ಬ್ಯಾಂಕ್ ನ ಬಿಜೆಪಿ ಸ್ಪ್ಲಿಟ್ ಮಾಡಿದ್ದಾರೆ. ಅದು UDF ಅನುಕೂಲ ಆಗ್ತದೆ ಅಂತ. ಎಸ್, ಏನೇ ಆಗ್ಲಿ, ಇದು ಎಕ್ಸಿಟ್ ಪೋಲ್ ಎಕ್ಸೈಟ್ಮೆಂಟ್ ಅಷ್ಟೇ ಈ ಕ್ಷಣಕ್ಕೆ. ಎಕ್ಸಾಕ್ಟ್ ರಿಸಲ್ಟ್ ಮೇ 4. ತಪ್ಪದೆ ಕರ್ನಾಟಕ ಟಿವಿನ ನೀವು ಅವತ್ತು ನೋಡ್ಬೋದು. ನಿಮ್ ಪ್ರಕಾರ ಕೇರಳ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಯಾರ ಅಧಿಕಾರಕ್ಕೆ ಬರ್ತಾರೆ? ಯಾಕಂದ್ರೆ ನಾವಿಲ್ಲಿ ಈ ಸಂಸ್ಥೆಗಳ ಸರ್ವೆ ಏನು ಅಂತ ಹೇಳ್ತಿರ್ತೀವಿ, ಎಕ್ಸಿಟ್ ಪೋಲ್. ಬಟ್ ನೀವು ಅಲ್ಲಿಗೆ ಸಂಬಂಧಪಟ್ಟವ್ರು ಯಾರು ಇರ್ತೀರಿ, ನೋಡ್ತಿರ್ತೀರಿ. ನಿಮ್ದೇ ಆದಂತ ರಾಜಕೀಯ ವಿಶ್ಲೇಷಣೆ ತುಂಬಾ ಚೆನ್ನಾಗಿ ಮಾಡ್ತೀರಿ. ಕಾಮೆಂಟ್ ಮಾಡ್ಬೋದು, ತಿಳಿಸಿ. ಧನ್ಯವಾದ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.